ಶ್ರೀ ರೇಣುಕಾದೇವಿಗೆ ನಮಸ್ಕಾರ. ಶ್ರೀ ಜಮದಗ್ನಿಯವರಿಗೆ ನಮಸ್ಕಾರ. ಶ್ರೀ ಪರಶುರಾಮರಿಗೆ ನಮಸ್ಕಾರ. ಇವಾಗಿನ ವಿಚಾರ ಏನಂದರೆ, ಹಣ ಕೈಯಲ್ಲಿ ನಿಲ್ಲಬೇಕು, ಹಾಗೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರಬೇಕು, ಹಾಗೆ ಪ್ರತಿ ಕ್ಷಣ ಪ್ರತಿ ನಿಮಿಷ ಮನಸ್ಸು ಹಿಡಿದಲ್ಲಿರಬೇಕು, ಹಾಗೆ ತುಂಬ ಪಾಸಿಟಿವ್ ಆಗಿರಬೇಕು. ನಾವು ಅಂದರೆ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ವೀಕ್ಷಕರೇ, ರೇಣುಕಾದೇವಿಯವ್ರದ್ದೊಂದು ಫೋಟೋ ಇಟ್ಕೊಂಡು ದಿನ ಬೆಳಗ್ಗೆ ಒಂದು 4:15 ಎದ್ದೇಳಬೇಕು. 4:15 ಎದ್ದು ಸ್ನಾನ ಮಾಡಿಕೊಂಡು 5 ಗಂಟೆ ಅಂದರೆ ರೆಡಿ ಆಗಬೇಕು. ರೇಣುಕಾದೇವಿ ಮುಂದೆ ಕೂತ್ಕೋಬೇಕು. ಕೂತ್ಕೊಂಡು 5ರಿಂದ 5:30ವರೆಗೆ ಶ್ರೀ ರೇಣುಕಾದೇವಿಗೆ ನಮಸ್ಕಾರ. ಹೀಗೆ ಎರಡು ಕಣ್ಣಲ್ಲಿ ಅಮ್ಮನ ಫೋಟೋ ಮುಂದೆ ಅಮ್ಮನ ಕಣ್ಣನ್ನು ನೋಡ್ಕೊತ ಹೇಳಬೇಕು. ರೇಣುಕಾದೇವಿಗೆ ನಮಸ್ಕಾರ, ರೇಣುಕಾದೇವಿಗೆ ನಮಸ್ಕಾರ, ರೇಣುಕಾದೇವಿಗೆ ನಮಸ್ಕಾರ, ಶ್ರೀ ರೇಣುಕಾದೇವಿಗೆ ನಮಸ್ಕಾರ, ಶ್ರೀ ರೇಣುಕಾದೇವಿಗೆ ನಮಸ್ಕಾರ, ಶ್ರೀ ರೇಣುಕಾದೇವಿಗೆ ನಮಸ್ಕಾರ ಅಂತ 5ರಿಂದ 5:30ವರೆಗೆ ಹೇಳಬೇಕು. ಹಾಗೆ ಜಮದಗ್ನಿಯವರಿಗೆ ನಮಸ್ಕಾರ, ಶ್ರೀ ಜಮದಗ್ನಿಯವರಿಗೆ ನಮಸ್ಕಾರ, ಶ್ರೀ ಜಮದಗ್ನಿಯವರಿಗೆ ನಮಸ್ಕಾರ ಅಂತ 15 ನಿಮಿಷ ಹೇಳ್ಕೋಬೇಕು. 5:30ಯಿಂದ 5:45ವರೆಗೆ. ಆಮೇಲೆ ಮತ್ತೆ 15 ನಿಮಿಷ ಶ್ರೀ ಪರಶುರಾಮ ಅವರಿಗೆ ನಮಸ್ಕಾರ, ಶ್ರೀ ಪರಶುರಾಮ ಅವರಿಗೆ ನಮಸ್ಕಾರ, ಶ್ರೀ ಪರಶುರಾಮ ಅವರಿಗೆ ನಮಸ್ಕಾರ, ಶ್ರೀ ಪರಶುರಾಮ ಅವರಿಗೆ ನಮಸ್ಕಾರ ಅಂತ ಹೇಳ್ಕೋಬೇಕು. ಇಷ್ಟು ಮಾಡಿಕೊಂಡು ಅಲ್ಲೇ ಹತ್ತಿರ ಯಾವ ದೇವಸ್ಥಾನ ಇದೆ ನೋಡಬೇಕು. ನಿಮ್ಮ ಮನೆ ಹತ್ತಿರ ಸಾಮಾನ್ಯವಾಗಿ ಹನುಮಂತ ಇರ್ತಾರೆ, ಶಿವ ಇರ್ತಾರೆ, ಗಣೇಶ ಇರ್ತಾರೆ, ದ್ಯಾಮವ್ವ ಇರ್ತಾರೆ, ದುರ್ಗವ್ವ ಇರ್ತಾರೆ, ಇನ್ನು ಕಾಳಿ ಇರ್ತಾರೆ, ಬಸವೇಶ್ವರ ಇರ್ತಾರೆ ಅಲ್ವಾ, ಇದ್ದೇ ಇರ್ತಾರೆ. ನೀವು 6 ಗಂಟೆ ತಕ್ಷಣ ಹೋಗಿ ಶಿವ ಇದ್ದರೆ ಶಿವನೊಂದು 5 ಸುತ್ತು ತಿರುಗಿ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು ನಿಮ್ಮ ದಿನಚರಿ ಶುರು ಮಾಡಬೇಕು. ವಿದ್ಯಾಭ್ಯಾಸ ಮಾಡೋ ಮಕ್ಕಳಾಗಿದ್ದರೆ, ಓದೋ ಮಕ್ಕಳಾಗಿದ್ದರೆ ಓದುವಂಥದ್ದು ಕೆಲಸ, ಅಥವಾ ಹೊಲ ಮನೆ ಇದ್ದವರು ಹೊಲಕ್ಕೆ ಹೋಗೋರಾದರೆ ಹೊಲಕ್ಕೆ ದುಡಿಯೋಕ್ಕೆ ಹೋಗ್ಬೋದು 6-7 ಗಂಟೆಗೆ ನಿಮ್ಮ ದಿನಚರಿ. ಇನ್ನು ಗೌರ್ಮೆಂಟ್ ಜಾಬು, ಆಫೀಸು, ಇನ್ನಿತರ ಡ್ರೈವಿಂಗು, ಇನ್ನಿತರ ಹಲವಾರು ಕೆಲಸಗಳಿಗೆ ಹೋಗ್ಬೋದು ದಿನಚರಿ. ಇಷ್ಟು ನೀವು ಬೆಳಗ್ಗೆ ದಿನಚರಿ ಮಾಡಿಕೊಂಡ್ರೆ ಆಯಿತು. ದೇವರಿಗೆ ಅಂತ ಒಂದು ಪೂಜೆ ನಿಯಮ ಅಂದರೆ ಇಷ್ಟೇ. ಇಷ್ಟು ಮಾಡ್ಕೊಂಬಿಟ್ರೆ ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ತದೆ, ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ತೈತಿ, ಹಣ ನಿಲ್ತೈತಿ, ದುಡ್ಡು ಕಾಸು ಬರ್ತೈತಿ, ಜಾಸ್ತಿ ಬರ್ತದೆ. ಅರ್ಥಾಯ್ತಾ? ಹಾಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಪ್ರೀತಿ ಪ್ರೇಮದಲ್ಲಿ ಜಗಳ ಆಗಿದ್ದರೆ ಒಂದಾಗ್ತೀರಾ ಇದನ್ನು ಮಾಡಿಕೊಂಡ್ರೆ. ಹಾಗೆ ಗಂಡ ಹೆಂಡತಿಯಲ್ಲಿ ಜಗಳ ಇದ್ದರೆ ಅವರು ಕೂಡ ಒಂದಾಗ್ತೀರಿ. ಆದರೆ ಸ್ನಾನ ಮಾಡಿದ ಮೇಲೆ ಯಾರ ಹತ್ರನೂ ಮಾತಾಡಬಾರ್ದು. 4:15 ಸ್ನಾನ ಮಾಡಿದ ಮೇಲೆ ನೀವು 5 ಗಂಟೆ 4:15 ಸ್ನಾನ ಮಾಡಿ ಬರ್ತಿರಲ್ಲ ರೇಣುಕಾ ಅಮ್ಮನ ಫೋಟೋದ ಮುಂದೆ ಕೂತ್ಕೊಳ್ಳಿಕ್ಕೆ, ಯಾರ ಹತ್ರನೂ ಮಾತಾಡ್ದೇ ಕೂತ್ಕೋಬೇಕು. ಕೂತ್ಕೊಂಡು ನೀವು ಮಂತ್ರ ಜಪ ಎಲ್ಲ ಮಂತ್ರ ಹೇಳಿ ಮುಗಿದ ಮೇಲೆ ಅಲ್ಲಿ ಹೊರಗಡೆ ಹೋಗಿ ದೇವ್ರ ದರ್ಶನ ಬಂದ ಮೇಲೆ ನೀವು ಮಾತಾಡಬೇಕು. ಯಾಕಂದರೆ ದೇವರಿಗೆ ಕರೆಕ್ಟಾಗಿ ನೀವು ಒಂದು ನಮಸ್ಕಾರ ಮಾಡಿದ್ದು ಅವರಿಗೆ ಸಿಗಬೇಕು ಅಂತ. ಅರ್ಥ ಆಯ್ತಾ? ಅವರಿಂದ ಸರಿಯಾಗಿ ಅನುಗ್ರಹ ನಿಮಗೆ ಸಿಗಬೇಕು. ಹಾಗೆ ಮತ್ತು ಸಾಯಂಕಾಲ ಕೂಡ ಹಾಗೆ. ಮತ್ತೆ ಒಂದು 6 ಗಂಟೆಗೆ ಬರ್ತಿರೋ, ಡ್ಯೂಟಿ ಮುಗಿಸಿ, ಅಥವಾ ಕಾಲೇಜಿಗೆ ಹೋಗಿ ಬರ್ತಿರೋ, ಅಥವಾ ಹೈಸ್ಕೂಲಿಗೆ ಹೋಗಿ ಬರ್ತಿರೋ, ಅಥವಾ ಕನ್ನಡ ಶಾಲೆ ಹೋಗಿ ಬರ್ತಿರೋ, ಅಥವಾ ಇನ್ನಿತರ ಕೆಲಸ ಗೌರ್ಮೆಂಟು ಅದು ಇದು ಯಾವುದೇ ಕೆಲಸ, ಮತ್ತು 7 ಗಂಟೆ ಆದ ತಕ್ಷಣ ಮತ್ತೆ ಸ್ನಾನ ಮಾಡಿ, ಬಿಸಿನೀರೇ ಸ್ನಾನ ಮಾಡಿ. ಬೆಳಗ್ಗೆನೂ ಬಿಸಿನೀರೇ ಮಾಡಿ, ಸಾಯಂಕಾಲನೂ ಬಿಸಿನೀರೇ ಮಾಡಿ. ಆಯಿತಾ? ಇಷ್ಟು ಮಾಡಿಕೊಂಡು ಮತ್ತೆ ರೇಣುಕಾದೇವಿಗೆ ನಮಸ್ಕಾರ ಅಂತ ಒಂದು ಸಾಯಂಕಾಲ ಒಂದು 20 ನಿಮಿಷ ಹೇಳಿ, ರೇಣುಕಾದೇವಿಗೆ ನಮಸ್ಕಾರ ಅಂತ. ಶ್ರೀ ರೇಣುಕಾದೇವಿಗೆ ನಮಸ್ಕಾರ, ಶ್ರೀ ಜಮದಗ್ನಿಯವರಿಗೆ ನಮಸ್ಕಾರ, ಶ್ರೀ ಪರಶುರಾಮರಿಗೆ ನಮಸ್ಕಾರ ಅಂತ ಇಷ್ಟು ಹೇಳ್ಕೊಂಡು ಮತ್ತೆ ಹತ್ತಿರ ದೇವಸ್ಥಾನ ಎಲ್ಲ ಇದ್ದರೆ ನೀವು ಮತ್ತೆ ಒಂದು 5 ಸುತ್ತು ತಿರುಗಿ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು ಮತ್ತೆ ಬಂದು ನೀವು ಟಿ ವಿ ನೋಡೋದು, ಅಥವಾ ಪುಸ್ತಕ ಹಿಡಿಯೋದು, ಅಥವಾ ಇನ್ನಿತರ ಅಡುಗೆ ಮಾಡೋದು, ಇನ್ನಿತರ ಕೆಲಸಗಳನ್ನು ಶುರು ಮಾಡ್ಕೊ. ಇಷ್ಟು ನಮ್ಮ ಸನಾತನದವರು ಇಷ್ಟು ದಿನಚರಿ ಇಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರ್ತೀರಿ. ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ, ನಂತರ ನಗ್ನಗ್ತಾ ಒಳ್ಳೆ ತೇಜಸ್ಸಿಂದ ಒಳ್ಳೆ ಆಚಾರ ವಿಚಾರಗಳನ್ನು ಅಳವಡಿಸ್ಕೊಂಡು ಪ್ರತಿದಿನ ಪ್ರತಿ ಕ್ಷಣನ ಪಕ್ಷಿಗಳು ಪ್ರಾಣಿಗಳು ಹೇಗೆ ಸವಿಯುತ್ತದೆ,
ಪ್ರತಿ ನಿಮಿಷವೂ ಅವುಗಳು ಸವಿತಾನೇ ಇರ್ತದೆ ಪ್ರಾಣಿ ಪಕ್ಷಿಗಳು ನೋಡಿ. ಹಾಂ, ಬೆಳಿಗ್ಗೆ 6 ಗಂಟೆ ಆಯ್ತಂದರೆ ಹೇಗೆ ಹೇಗೆ ಕೂಗಾಡ್ತವೆ, ಹೇಗೆ ಹಣ್ಣುಗಳನ್ನು ತಿಂತವೆ, ಹೇಗೆ ನಗೆ ಆಡ್ತಾ ಇರ್ತದೆ. ಅವುಗಳ ನಗುಗಳನ್ನು ನೋಡಿದ್ರೆ ನನಗೆ ಖುಷಿ ಆಗ್ತದೆ ನಿಜವಾಗ್ಲೂ ಹೇಳ್ಬೇಕಂದ್ರೆ. ನಿಮಗೆ ಹೇಗೆ ಅನಿಸ್ತದೆ ಅದಾದ ಕಮೆಂಟ್ ಮಾಡಿ. ಇಷ್ಟನ್ನು ಅಳವಡಿಸ್ಕೊಳ್ಳಿ. ಮತ್ತೊಮ್ಮೆ ಹೇಳಿ ಎಲ್ಲರೂ. ರೇಣುಕಾದೇವಿಗೆ ನಮಸ್ಕಾರ, ಶ್ರೀಜಮದೇವಿಗೆ ನಮಸ್ಕಾರ, ಶ್ರೀ ಪರಶುರಾಮರಿಗೆ ನಮಸ್ಕಾರ. ನಮೋ ನಮಃ. ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಒಂದಿನ ಹೆಚ್ಚು ಕಡಿಮೆ ಒಂದಿನ 5:30 ಆದ್ರೂ ಸ್ನಾನ ಮಾಡಿಕೊಂಡು 5:45ಗೆ ಶುರು ಮಾಡ್ಬೋದು ನೀವು ಜಪನ ರೇಣುಕಾದೇವಿಗೆ ನಮಸ್ಕಾರ ಅಂತ, ಆಯಿತಾ. ಒಂದಿನ ಹೆಚ್ಚು ಕಡಿಮೆ ಆಗ್ತದೆ. ನೀವು ಎಲ್ಲಿ ಹೋಗ್ತೀರಿ ಅಲ್ಲಿ ಒಂದು ರೇಣುಕಾದೇವಿ ಫೋಟೋನ ಲ್ಯಾಮಿನೇಷನ್ ಮಾಡ್ಕೊಂಬಿಡಿ. ಇವತ್ತೇ ಚಿಕ್ಕದು ಕಿಸ್ಗೆಲ್ಲಿ ಇಟ್ಕೊಂಬಿಡಿ. ಏನಾದರೂ ಹೊರಗಡೆ ಹೋದ್ರಿ ಡ್ಯೂಟಿಗೆ, ಅಲ್ಲಿ ಇಲ್ಲಿ ಕೆಲಸ ಮೇಲೆ ಹೋದ್ರಿ ಅಂದರೆ ಅಲ್ಲೇ ಒಂದು ಫೋಟೋ ಇಟ್ಕೊಂಡು ರೇಣುಕಾದೇವಿಗೆ ನಮಸ್ಕಾರ, ರೇಣುಕಾದೇವಿಗೆ ನಮಸ್ಕಾರ, ರೇಣುಕಾದೇವಿಗೆ ನಮಸ್ಕಾರ ಹೀಗೆ ಹೇಳ್ಕೊಂಡ್ರೆ ಆಯಿತು. ಎಲ್ಲಾಯಿತು ಅಲ್ಲೇ ಕೂತ್ಕೊಂಡು ನಮಸ್ಕಾರ ಮಾಡಿದ್ರೆ ಆಯಿತು. ಅಲ್ಲೇ ದೇವರು ನಮಗೆ ವರನ ಕೊಡ್ತಾರೆ. ನಾವೆಲ್ಲ ಹಾಗೆ ಎಲ್ಲರೂ ಸಂಚಾರಕ್ಕೆ ಹೋದಾಗ ಕಿಸ್ಗೆಲ್ಲೇ ಫೋಟೋ ಇಟ್ಕೊಂಡಿರ್ತೀವಿ, ಸರಿನಾ. ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗಲೇ ಇಲ್ಲ ಅಂದರೆ ಅಲ್ಲೇ ಸ್ನಾನ ಮಾಡ್ಕೊಂಡು ಅಲ್ಲೇ ಫೋಟೋದ ಮುಂದೆ ಕೂತ್ಕೊಂಡು ಶುರು ಮಾಡ್ತೀವಿ ಜಪಾನ, ಆಯಿತಾ. ಒಟ್ಟಿನಲ್ಲಿ ನಮ್ಮ ದಿನಚರಿ ಚೆನ್ನಾಗಿರಬೇಕು. ಹಾಗೆ ನಮಗೆ ದೇವರ ಆಶೀರ್ವಾದ ಸಿಗಬೇಕು, ನಾವು ಗಟ್ಟಿಯಾಗಿರಬೇಕು, ನಾವು ಸಿದ್ಧಿವಿದ್ಯೆಗಳನ್ನು ಕಲಿಬೇಕು. ಇದು ನಮ್ಮ ಸನಾತನದವರಿಗೆ ಇವತ್ತಿನ ದಿನ ಬೇಕಾಗಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಹಾಗೆ ಆದಷ್ಟು ಶೇರ್ ಮಾಡಿಕೊಳ್ಳಿಕ್ಕೆ ಮರಿಬೇಡಿ. ನಮಸ್ತೆ. ರೇಣುಕಾದೇವಿಗೆ ನಮಸ್ಕಾರ.